ಕನಕಪುರ ನಾರಾಯಣಪುರ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ನಾರಾಯಣಪುರ ಗ್ರಾಮದ ಸಿ ಶ್ರೀನಿವಾಸ್ರವರು ಮತ್ತು ಉಪಾಧ್ಯಕ್ಷರಾಗಿ ಚಿಕ್ಕಬೆಟ್ಟಹಳ್ಳಿ ಗ್ರಾಮದ ಶಿವನೇಗೌಡರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಎಂಎಲ್ಸಿ ಎಸ್ ರವಿ ಅವರು ಶುಭ ಹಾರೈಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಕೆಎನ್ ದಿಲೀಪ್, ಹೊರಳಗಲ್ಲು ರಮೇಶ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ರಾಜಶೇಖರ್, ಮುಖ್ಯ ಕಾರ್ಯನಿರ್ವಾಹಕ ಲಿಂಗೇಗೌಡ ಮುಂತಾದವರು ಉಪಸ್ಥಿತರಿದ್ದರು. 2025ನೇ ಸಾಲಿನ ನಂತರದ ಅವಧಿಗೆ ಹತ್ರವರೆಗೂ ನಡೆದಂತ ನಿರ್ದೇಶಕರ ಸ್ಥಾನಕ್ಕೆ ಅವಿರೋಧವಾಗಿ 12 ಸ್ಥಾನಗಳು ನಾರಾಯಣಪುರ ಹಾಗೂ ಟಿ ಬೇಕುಪ್ಪೆ ಪಂಚಾಯಿತಿಯ ನಮ್ಮ ಎಲ್ಲ ಮುಖಂಡರುಗಳು, ಗ್ರಾಮಸ್ಥರು, ಷೇರುದಾರರು, ಸಾಲಗಾರರ ಕ್ಷೇತ್ರ, ಸಾಲಗಾರರಲ್ಲದ ಕ್ಷೇತ್ರದ ಎಲ್ಲರ ಸಹಕಾರದಿಂದ, ವಿಶೇಷವಾಗಿ ಎಲ್ಲರ ಒಂದು ಸಹಮತಿಯಿಂದ ನಮ್ಮ ನಾಯಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು, ನಮ್ಮ ಮಾಜಿ ಸಂಸದರಾದಂಥ ಸುರೇಶ್ ಅವರು, ಅವರೆಲ್ಲರ ಆಶೀರ್ವಾದದಿಂದಾಗಿ ಅನ್ಯೋನ್ಯವಾಗಿ ಎಲ್ಲ ಪಕ್ಷಾತೀತವಾಗಿ ಇದರಲ್ಲಿ ರಾಜಕೀಯ ಬೇಡ ಸಹಕಾರ ಸಂಘದಲ್ಲಿ ಕೆಲಸ ಉತ್ತಮವಾಗಿ ನಡ್ಕೊಂಡು ಹೋಗ್ತಾ ಇದೆ. ರೈತರಿಗೆ ಮತ್ತಷ್ಟು ಸಹಾಯ ಮಾಡಲಿ ಅನ್ನೋ ದೃಷ್ಟಿಯಿಂದ ಅವಿರೋಧವಾಗಿ ಎಲ್ಲರಿಗೂ ಇವತ್ತು ನಾವೆಲ್ಲ ಹೊಸ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದಿದೆ. ಹಿಂದೆ ನಮ್ಮ ಎನ್ ಡಿ ರಾಜ ಅರಸನವರು ಬಹಳಷ್ಟು ಸುದೀರ್ಘ ಅವಧಿಗೆ ಎಷ್ಟು ವರ್ಷ ಸಮಯ ಎಷ್ಟರ್ಗೂ ಅಧ್ಯಕ್ಷರು 8 ಅವಧಿಗೆ ಅವರು ಅಧ್ಯಕ್ಷರಾಗಿ ಇಲ್ಲಿ ಬಹಳ ವಿಶೇಷವಾಗಿ ಉತ್ತಮವಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ಆದ್ರೂ ನಿರ್ದೇಶಕರಾಗಿರ್ಬೇಕು ಒಬ್ರು ಹಿರಿಯರು ಅಂತ ಹೇಳಿ ಅವರು ಕೂಡ ಹಾಲಿ ಈಗ ಮರು ಆಯ್ಕೆ ಆಗಿದ್ದಾರೆ ನಿರ್ದೇಶಕರಾಗಿ. ಮತ್ತೆ ನಮ್ಮ ಕಾರ್ಯದರ್ಶಿ ನಿಂಗಣ್ಣ ಅವರು ಉತ್ತಮವಾಗಿ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡಿಕೊಂಡು ಆಡಳಿತ ಸಿಬ್ಬಂದಿ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಇದು ನೂತನವಾಗಿ ಅಧ್ಯಕ್ಷ ಆಗ್ತಕ್ಕಂಥ ಅದಕ್ಕೆ ಬಹಳಷ್ಟು ಜನ ಹೊಸಬ್ರು, ಯುವಕರು, ಹಿರಿಯರು, ಮಹಿಳೆಯರು ಎಲ್ಲರೂ ಕೂಡ ಸಮ್ಮಿಲನ ಆಗಿರ್ತಕ್ಕಂಥದ್ದು. ಮರು ಆಯ್ಕೆ ಆಗಿರ್ತಕ್ಕಂಥವರು ನಮ್ಮ ರವಿ ಬೇಕುಪ್ಪೆ ಸರ್ಕಲ್ನ ರವಿ ಅವರು, ಎನ್ ಡಿ ರಾಜ ಅರಸನವರು ಮತ್ತು ಶ್ರೀನಿವಾಸು ಮೊದಲು ಈ ಕಳೆದ ಬಾರಿ ಇರಲಿಲ್ಲ, ಅದಕ್ಕಿಂತ ಮುಂದೆ ನಿರ್ದೇಶಕರಾಗಿದ್ದರು. ಈ 3 ಜನ, ನಾನು 4 ಜನ ಮರು ಆಯ್ಕೆ ಆಗಿದ್ದೇವೆ. ಹಾಗೆ ಹೊಸ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದಿದೆ. ನಾನು ಕೂಡ ಈ ಬ್ಯಾಂಕ್ನಿಂದ, ಈ ಸಂಘದಿಂದ ನಿರ್ದೇಶಕನ ಆಗಿ ಇಲ್ಲಿಂದ ತಾಲೂಕು ಮಟ್ಟದಲ್ಲಿ ಸ್ಪರ್ಧೆ ಮಾಡಿ DCC ಬ್ಯಾಂಕ್ಗೆ ಅಧ್ಯಕ್ಷ ಆಗಿ ಅಲ್ಲಿಂದ ಅಪೆಕ್ಸ್ ಬ್ಯಾಂಕ್ಗೆ ಸೇವೆ ಮಾಡ್ತಕ್ಕಂಥ ಅವಕಾಶ ಲಭ್ಯ ಆಗಿದೆ. ನಾವೆಲ್ಲ ಈಗ ನಾನು ನೂತನವಾಗಿ ಶಿವನೇಗೌಡರಿಗೂ ಉಪಾಧ್ಯಕ್ಷ ಆಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಬೆಟ್ಟಹಳ್ಳಿ ಶಿವನೇಗೌಡರು, ಅದೇ ರೀತಿಯಾಗಿ ನಮ್ಮ ನಾರಾಯಣಪುರದ ಶ್ರೀನಿವಾಸು, ಎಲ್ಲ ನಿರ್ದೇಶಕರಲ್ಲಿ ಈಗಾಗಲೇ ಮನವಿ ಮಾಡಿದ್ದೀನಿ. ಈಗಾಗಲೇ 6.5 ಕೋಟಿ ಅಲ್ಪಾವಧಿ ಬೆಳೆ ಸಾಲ ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದು. ಈ ಬಾರಿ ಈ ಭಾಗ ಇಡೀ ನಮ್ಮ ತಾಲೂಕಿನಲ್ಲೇ ಅತಿ ಹೆಚ್ಚು SHG ಸಾಲ, ಮೈಕ್ರೋ ಫೈನಾನ್ಸ್ ಹಾವಳಿ ನೀವೆಲ್ಲ ಇವತ್ತು ಬೆಳಗ್ಗೆದ್ದು ಎಲ್ಲ ಮಾಧ್ಯಮಗಳಲ್ಲಿ, ಟಿವಿಯಲ್ಲಿ, ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀನಿ. ಊರು ಬಿಟ್ಟು ಹೋಗ್ತಾ ಇರ್ತಕ್ಕಂಥ ಹೆಣ್ಮಕ್ಳು ಸಂಖ್ಯೆ, ಬಡ್ಡಿ ಆತ್ಮಹತ್ಯೆಗೆ ಶರಣಾಗ್ತಾ ಇರ್ತಕ್ಕಂಥದ್ದು, ಸಂಕಷ್ಟಕ್ಕೆ ಆಗ್ತಾ ಇರ್ತಕ್ಕಂಥದ್ದನ್ನು ನಮ್ಮ ತಾಲೂಕಿನಲ್ಲಿ ಹೊಡೆದೋಡಿಸ್ಬೇಕು. ಅವರ ನೆರವಿಗೆ ನಾವು ಧಾವಿಸ್ಬೇಕು. ಇವತ್ತು 18%, 24% ಮೈಕ್ರೋ ಫೈನಾನ್ಸ್ ಆಗಿರ್ತಕ್ಕಂಥದ್ದು. ನರರೂಪದ ರಾಕ್ಷಸರ ರೂಪದಲ್ಲಿ ಹೆಣ್ಮಕ್ಳು ಕಟ್ಟಿದ ಕಡೆ ಎಲ್ಲ ಸಾಲ ತಗೋಬಾರ್ದು. ಸಾಲ ಕೊಡ್ತಾರೆ ಸುಲಭವಾಗಿ ಅಂತೇಳಿ ಗುಂಪು ಮಾಡಿಕೊಂಡು 2-3 ಕಡೆ ಸಾಲ ತಗೊಂಡು ಆಮೇಲೆ ಸಂಪಾದನೆ ಮಾಡೋದಕ್ಕಾಗದೆ ಸಾಲ ತಗೊಳ್ಳೋದು ಮುಖ್ಯವಾಗಿ ಏನಾದ್ರು ವೃದ್ಧಿ ಮಾಡೋದಕ್ಕಾದ್ರೆ ಸಾಲ ತಗೋಬಹುದು. ಯಾವ ಕೋಳಿ ಫಾರಮ್, ಹಸು ಕಟ್ಟೋದಕ್ಕೋ, ಒಂದು ವ್ಯವಹಾರ ಮಾಡೋದಕ್ಕೋ ಸಾಲ ಮಾಡಿದ್ರೆ ಆ ಸಾಲ ತೀರಿಸ್ಬೋದು. ನೀವು ಆ ಸಾಲ ತಗೊಂಡು ಆ ಸಾಲದಲ್ಲಿ ಮದುವೆ ಮಾಡೋದು, ಹಬ್ಬ ಮಾಡೋದು, ಬಟ್ಟೆ ಮಾಡೋದು, ಒಡವೆ ತಗೊಳ್ಳೋದು, ಇನ್ನೊಂದು ಯಾವ್ದೋ ಸಂಕಷ್ಟಕ್ಕೆ ಮನೆ ಕಟ್ಟೋದು ಮಾಡಿದ್ರೆ ಹಣ ವೃದ್ಧಿ ಆಗೋದಿಲ್ಲ, ಹೊಸ ಹಣ ಸಂಪಾದನೆ ಆಗೋದಿಲ್ಲ. ಆ ಸಂಪಾದನೆ ಆಗದೆ ಇದ್ದಾಗ ಸಾಲ ಕಟ್ಟೋದಕ್ಕೆ, ಸಾಲ ಸಲೀಸಾಗಿ ಕೈಗೆ ಸಿಗ್ತದೆ ಅಂತ ಸಾಲ ಮಾಡೋದು ಬಹಳ ತಪ್ಪು. ನಮ್ಮ ಇತಿಮಿತಿಗೆ ಸಾಲ ತೀರಿಸ್ಲಿಕ್ಕೆ ಎಷ್ಟು ಸಾಲ ತಗೋಬೇಕು ಅಷ್ಟು ಸಾಲ ತಗೊಂಡ್ರೆ ಮಾತ್ರ ಸಾಧ್ಯ. ನಾವು ಆ ಸಾಲ ತಗೊಂಡಂತ ಸಾಲನ ಯಾವ್ದಾದ್ರು ಉದ್ಯಮದಲ್ಲಿ ಒಂದು ಬೋರ್ವೆಲ್ ಹಾಕ್ಸ್ಕೊಂಡೋ, ಇಲ್ಲ ಒಂದು ಕಡ್ಡಿ ತೋಟ ಮಾಡೋ, ರೇಷ್ಮೆ ಹುಳು ಮಾಡೋ, ಹಸು ಮಾಡೋ, ಅವ್ರ ಕೈಲಿ ಏನಾಯ್ತದ ಒಂದು ಹಪ್ಪಳ ಸಂಡಿಗೆ, ಉಪ್ಪಿನಕಾಯಿ ಏನೋ ಒಂದು ಮಾರ್ಕೆಟ್ ಮಾಡಿ ಅದನ್ನು ಮಾರೋದಾದ್ರೆ ಸಾಲ ಮರುಪಾವತಿಗೆ ಸುಲಭ. ಆ ಮರುಪಾವತಿ ಮಾಡದೇ ಇರ್ತಕ್ಕಂಥ ಸಾಲ ತಗೊಂಡು ಕಟ್ಟಕ್ಕಾಗದೆ ಒದ್ದಾಡ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಇದನ್ನ ತಪ್ಪಿಸ್ಬೇಕು.
ನನ್ನ ದೃಷ್ಟಿಯಿಂದ ನಾನು ಎಲ್ಲಾ ನಿರ್ದೇಶಕರಿಗೂ ಮನವಿ ಮಾಡಿದ್ದೀನಿ, ಅವರವರ ಮಟ್ಟಗಳಲ್ಲಿ, ಅವರವರ ಊರುಗಳಲ್ಲಿ ಅವರವರ ಜವಾಬ್ದಾರಿ ತಗೋಬೇಕು. ಎಲ್ರಿಗೂ ಕೂಡ ನಮ್ಮ DCC ಬ್ಯಾಂಕಿಂದ ನಾವು KCC ಸಾಲ ಅಂದ್ರೆ 35,000 ಹಸು ಕಟ್ಟಿರೋರಿಗೆ, ಒಂದು ಹಸು ಕಟ್ಟಿರೋರಿಗೆ ಸಾಲ ಕೊಡ್ತೀವಿ. ಅದನ್ನ 0% ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಅದನ್ನ ನಾವು ಅದನ್ನ ಕೊಡಿಸ್ಬೇಕು. 1,20,000 ಕೊಡ್ತೀವಿ. 2 ಹಸು ಕಟ್ಟೋದಕ್ಕೆ 6 ತಿಂಗಳು ಒಂದು 6 ತಿಂಗಳು ಒಂದು. ಯಾರು ಡೈರಿ ಮಾಡ್ತಾ ಇರ್ತಾರೆ, ಯಾರು ಆಲ್ರೆಡಿ ಹಸು ಸಾಕ್ತಾ ಇರ್ತಾರೆ, ಯಾರಿಗೆ ಬೋರ್ವೆಲ್ ಇದೆ, ಯಾರಿಗೆ ನೀರಿದೆ, ಯಾರು ಸೀಮೆ ಹುಲ್ಲು ಹಾಕಿದ್ದಾರೆ, ಯಾರು ಕೊಟ್ಟಿಗೆ ಇದ್ದಾರೆ, ಇಂಥವ್ರಿಗೆ ಸುಲಭ ಇದು. ಆಲ್ರೆಡಿ ಹಾಲಾಗ್ತಾ ಇರೋರು ಆ 2 ಹಸು ಜೊತೆ ಇನ್ನೊಂದು ಹಸು ಇಲ್ಲ, 1 ಹಸು ಜೊತೆ ಇನ್ನೊಂದು ಹಸು ಕಟ್ಕೊಂಡಾಗ 1 ಹಸುಗೂ ಅಷ್ಟೇ ಶ್ರಮ ಪಡ್ಬೇಕು, ಅವನು 3 ಹಸುಗೂ ಅಷ್ಟೇ ಶ್ರಮ ಪಡ್ಬೇಕು. ಅದರಿಂದ ಈ ಸಾಲನ ಈಗ ಉಯ್ಯಂಬಳ್ಳಿಲಿ, ಮಳಗಾಡಲ್ಲಿ, ನಾವು ಮರಳೇಬೇಕುಪ್ಪೆ ಸೊಸೈಟಿಲಿ, ಆರೋಬೆಲೆ ಸೊಸೈಟಿಲಿ ಈಗ ಆಗಲೇ ನಾವು ಕೊಟ್ಟಿದ್ದೀವಿ ಸಾಲಗಳನ್ನ. ಈ ತರ ಸಾಲನ ಬಹಳ ಯಶಸ್ವಿಯಾಗಿ ಕೊಟ್ಟಿದ್ದಾರೆ. ಅದನ್ನ ಮಾದರಿಯಾಗಿ ಇಟ್ಕೊಂಡು ಈ ವ್ಯಾಪ್ತಿಯ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಜೊತೆ ಟೈ ಅಪ್ ಮಾಡಿಕೊಂಡು ಟ್ರೈ ಪಾರ್ಟಿ ಅಗ್ರಿಮೆಂಟ್ ಮಾಡಿಕೊಂಡು ಈ ಸಾರಿ ಕೊಡ್ಲೇಬೇಕು. ಯಾರು ನಿಗದಿ ಮಾಡ್ತಾರೋ ಅವ್ರಿಗೆ ಮುಂದಿನ ದಿನಗಳಲ್ಲಿ ಸ್ಥಾನಮಾನಗಳನ್ನು ಕೊಡೋ ವಿಚಾರದಲ್ಲಿ ಕೂಡ ಅಂಥವ್ರನ್ನ ಗುರುತಿಸ್ತೀವಿ ಅಂತ ಹೇಳಿದೀವಿ. ಸ್ತ್ರೀಶಕ್ತಿ ಸಾಲ ನಮ್ಮಲ್ಲಿ 0%. ನಮ್ಗೆ ಜನ ನಮ್ಮ DCC ಬ್ಯಾಂಕ್ ಕಡೆ ಯಾಕೆ ಕೊಡಲ್ಲ ಅಂದ್ರೆ ನಮ್ ಕೆಲಸ ಜಾಸ್ತಿ ಅಂತ, ನಮ್ ನಿಂಗಣ್ಣನ ಕೆಲಸ ಜಾಸ್ತಿ ಯಾಕೆ ಬೇಕು ಅಂತ. ಅಲ್ಲೆಲ್ಲ ಸಾಲ ತಗೊಂಡ್ಬಿಟ್ಟವ್ರೆ, ವಸೂಲಾತಿ ಕಷ್ಟ, ರಿಕವರಿ ಮಾಡ್ಲಿಲ್ಲ ಅಂದ್ರೆ ನಮ್ಮ ತಲೆ ಬಂದಿದೆ, ಯಾಕೆ ರಿಸ್ಕು ಅಂತ ಇಲ್ಲ. ಎಲ್ಲಾ ಊರುಗಳಲ್ಲೂ SHG ಗ್ರೂಪ್ ಇರ್ತಕ್ಕಂಥದ್ದು, ನಿಮಿಷ ಇರಪ್ಪ, SHG ಗ್ರೂಪ್ ಇರ್ತಕ್ಕಂಥದ್ದು ಅವ್ರನ್ನ ಐಡೆಂಟಿಫೈ ಮಾಡಿ ದಯಮಾಡಿ ಸ್ತ್ರೀಶಕ್ತಿ ಸಾಲ ಕೊಡಬೇಕು. 0%. 5 ಲಕ್ಷ ಏನಪ್ಪ ಈಗ 5 ಲಕ್ಷದವರೆಗೂ ಕೊಡ್ತೀವಿ. ಅಲ್ಲ, 5 ಲಕ್ಷದವರೆಗೂ ಶೂನ್ಯ ಬಡ್ಡಿ ಇದೆ. 5 ಲಕ್ಷದವರೆಗೂ ಬಡ್ಡಿ ಇಲ್ಲ DCC ಬ್ಯಾಂಕ್ ಅಲ್ಲಿ ಹೆಣ್ಮಕ್ಳಿಗೆ. 5 ಲಕ್ಷದ ನಂತರ 15 ಲಕ್ಷ ರೂಪಾಯಿವರೆಗೂ ಕೊಡ್ತೀವಿ, ಅದಕ್ಕೆ 12%. 5 ಲಕ್ಷ 30, 15 ಲಕ್ಷ ರೂಪಾಯಿ 10 ಲಕ್ಷಕ್ಕೆ 12% ಬಡ್ಡಿ. ಈ ತರ ಸಾಲ ಎಲ್ಲೂ ಸಿಗಕ್ ಸಾಧ್ಯ ಇಲ್ಲ. ಧರ್ಮಸ್ಥಳದ ಹೆಸರಲ್ಲಿ 18% ತಗೋತಾರೆ. ಯಾವ್ದೋ ಇನ್ನು ಕೆನರಾ ಬ್ಯಾಂಕು, ಯುಕೋ ಬ್ಯಾಂಕು, ಮೈಕ್ರೋ ಫೈನಾನ್ಸ್ ಅವೆಲ್ಲ NGO ಹೆಸರುಗಳು ನೀವು ನೋಡಿದ್ರೆ ಅದು ರೊಟೇಷನ್ ಆಗುವಂಥದ್ದು ಕ್ಯಾಲ್ಕುಲೇಟ್ ಮಾಡಿದ್ರೆ 18%, 24% ಬರ್ತದೆ. ನಮ್ಮ DCC ಬ್ಯಾಂಕ್ ಮಾತ್ರ ಆ ಸಾಲ ಬರೀ 12%, 0%. ಅದನ್ನ ಈ ಸಾರಿ ನಮ್ಮ ನಾರಾಯಣಪುರ ಸೊಸೈಟಿಲಿ ದಾಖಲೆ ಮಟ್ಟದಲ್ಲಿ ಕೊಡಬೇಕು. ಹೊಸ ಆಡಳಿತ ಮಂಡಳಿ, ಹೊಸ ಅಧ್ಯಕ್ಷರು, ಉಪಾಧ್ಯಕ್ಷರು, ಹೊಸ ನಮ್ಮ ನಿರ್ದೇಶಕರುಗಳು ಹಡಬರು ಸೇರಿ, ಹೊಸಬ್ರು ಎಲ್ಲರೂ ಸೇರಿ ನಾವು ಇದನ್ನ ಜನರಿಗೆ ಇದನ್ನ ಸಹಾಯ ಮಾಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದೀನಿ. ಎಲ್ಲ ಸ್ಪಂದಿಸ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ, ಅದನ್ನ ಮಾಡಿ ತೋರಿಸ್ತೀವಿ ಎಲ್ಲರೂ ಸೇರಿ ಅಂತ ಮಾಡಿ ಎಲ್ಲರ ಸಹಕಾರವನ್ನು ಬಯಸಿ ಬಹಳ ಉತ್ತಮವಾಗಿ ಇವತ್ತು ಎಲ್ಲರೂ ಸಹಕಾರ ಕೊಟ್ಟಿರೋದಕ್ಕೆ ಮತ್ತೆ ಆಡಳಿತ ಮಂಡಳಿ ಅಧ್ಯಕ್ಷರು, ಉಪಾಧ್ಯಕ್ಷರು ಆಯ್ಕೆಯಲ್ಲೂ ಕೂಡ ಯಾವುದೇ ರೀತಿಯಾದಂತ ಗೊಂದಲ ಇದೆ. ನಮ್ಮೆಲ್ಲ ನಿರ್ದೇಶಕರು, ವಿಶೇಷವಾಗಿ ನಮ್ಮ ಪಂಚಾಯಿತಿಯ ಸದಸ್ಯರುಗಳು, ನಮ್ಮ ಪಂಚಾಯಿತಿಯ ಮುಖಂಡರುಗಳು, ಎಲ್ಲ ಗ್ರಾಮಗಳಲ್ಲಿ 2 ಪಂಚಾಯಿತಿ ಮುಖಂಡರುಗಳು ವಿಶೇಷವಾಗಿ ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಾನು ಅಲ್ಲಿ ನಾರಾಯಣಪುರ ಪಂಚಾಯಿತಿಯ ನಮ್ಮ ಕಾಂಗ್ರೆಸ್ನ ಮುಖಂಡರುಗಳಿಗೂ ಮತ್ತು ಅದೇ ರೀತಿಯಾಗಿ ಬೇಕುಪ್ಪೆ ಪಂಚಾಯಿತಿಯ ಮುಖಂಡರುಗಳಿಗೂ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಹೇಳ್ತಾ, ಈ ಅವಿರೋಧವಾಗಿ ಆಯ್ಕೆ ಆಗಲಿಕ್ಕೆ ಸಹಕಾರ ಕೊಟ್ಟಂತ ನಮ್ಮ ಗುರುರಾಜು, ನಿಡಗಲ್ನ ಗುರುರಾಜು, ಆಮೇಲೆ ನಮ್ಮ ಬೆಟ್ಟಗೌಡನದೊಡ್ಡಿಯ ನಮ್ಮ ಶಿವಲಿಂಗೇಗೌಡ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ನಮಗೆ ಸಹಕಾರ ಕೊಟ್ಟರು. ಅವರು ಕೂಡ ನಮಗೆ ನಿರ್ದೇಶಕರುಗಳಿದ್ದಾಗ ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮಾತು ಮುಗಿಸ್ತೀನಿ. ಫೋಟೋ ಹೊಡೆದು ಮೊಬೈಲ್ ಕೂಡ ಮೊಬೈಲ್ ಸಹಕಾರ ಕೊಟ್ಟ ಸ್ವಲ್ಪ ಈ ಕಡೆ ಬಂದ್ಬಿಡಿ.
ಟೋಪಿ ಗಿಪ್ಪಿ ಹಾಕ್ಸ್ಕೊಡಲ್ಲಪ್ಪ. ನಮ್ ಜೋಬಲೆಲ್ಲ ಅವೇ. ಈಗ ಹೇಳ್ಬೇಕಪ್ಪ ಯಾರು ಹಾಕಿದ್ದೀರಿ ಅಂತ. ಯಾರಿಗೂ ಹಾಕಲ್ಲ ಅಂತ. ಉಪಾಧ್ಯಕ್ಷರಲ್ಲಿ ಬನ್ನಿ ಬನ್ನಿ ಬನ್ನಿ. ಇಲ್ಲೇ ಉಪಾಧ್ಯಕ್ಷ ಬನ್ನಿ. ಆಯ್ತು ನಮ್ದು. ಒಳ್ಳೇದು ಮಾಡಿ ಸೊಸೈಟಿ ಇಂಪ್ರೂವ್ ಮಾಡಿ ರೈತರಿಗೆ ಒಳ್ಳೆ ಸಾಲ ಕೊಡ್ತಾರೆ. ಮತ್ತೆ ಅವ್ರು ನಾಮ ಇಟ್ಕೊಂಡು ಇಟ್ಕೊಂಡಿಲ್ಲ ಒಳ್ಳೆದಾಗಿ